ಇನ್ನು ಮಂಡ್ಯ ಸಂಸದೆ ಸುಮಲತಾ ಅವರು ನಾನು ಮಂಡ್ಯ ಬಿಟ್ಟು ಬೇರೆಲ್ಲೂ ಹೋಗಲ್ಲ, ಬಿಜೆಪಿ ಮಂಡ್ಯವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ. ನಾನು ಮಂಡ್ಯ ಬಿಟ್ಟು ಬೇರೆ ಎಲ್ಲೂ ಹೋಗಲ್ಲ, ಬಿಜೆಪಿ ಮಂಡ್ಯ ಟಿಕೆಟ್ ಉಳಿಸ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಸುಮಲತಾ ಅಂಬರೀಶ್ ಅವರು ಮಂಡ್ಯದಲ್ಲಿ ಹೇಳಿದ್ದಾರೆ. ಬಿಜೆಪಿ ಪಕ್ಷ ಸೇರ್ಪಡೆಗೆ ತಾಂತ್ರಿಕವಾಗಿ ಅಡ್ಡಿಯಾಗಿದೆ. ಬಿಜೆಪಿಯಿಂದಲೂ ನನಗೆ ಬೆಂಗಳೂರು ಉತ್ತರದ ಬಗ್ಗೆ ಮಾತಾಡಿಲ್ಲ. ಮಂಡ್ಯವನ್ನು ಬಿಜೆಪಿ ಉಳಿಸ್ಕೊಳ್ಬೇಕು, ಹಾಗೆಯೇ ಕಾಂಗ್ರೆಸ್ಗೆ ಬರುವಂತೆ ಸ್ವಾಮಿ ಏನು ಕರೆದಿಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಇಲ್ಲ ನಾನು ಇನ್ ಜನರಲ್ ಮಾತಾಡಿದ್ದೀನಿ. ಅವರು ಕೇಳಿದ್ರು ಮಂಡ್ಯ ಇಲ್ಲಿ ರಾಜಕೀಯ ವಾತಾವರಣ ಏನು ಹೇಗೆ ಅನ್ನೋದು ಒಂದು ಇನ್ ಜನರಲ್ ಮಾತಾಡಿದ್ವಿ. ಖಂಡಿತ ನಾನು ಇಷ್ಟಂತೂ ಹೇಳಿದ್ದೀನಿ, ನಾನು ನನ್ನ ಪರವಾಗಿ ಅಥವಾ ನನ್ನ ಟಿಕೆಟ್ ಅಂತ ಯಾವತ್ತೂ ಯಾವ ಪಕ್ಷಕ್ಕೂ ನಾನು ಲಾಬಿ ಮಾಡಲ್ಲ, ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನು ಸ್ಪಷ್ಟಪಡಿಸ್ತೀನಿ. ಫಸ್ಟು ನಾನು ಹೇಳಿದ್ದಿಷ್ಟೇ, ಇಲ್ಲಿ ಬಿ ಜೆ ಪಿಯ ಒಂದು ಸಂಘಟನೆ ಈಗ ಚೆನ್ನಾಗಿ ನಡೀತಾ ಇದೆ. ನಾವು ಕಳೆದ ಅಸೆಂಬ್ಲಿ ಎಲೆಕ್ಷನ್ಗಿಂತಲೂ ಈ ಅಸೆಂಬ್ಲಿ ಚುನಾವಣೆಯಲ್ಲಿ ತುಂಬ ವೋಟ್ ನಂಬರ್ ನಮಗೆ ಚೆನ್ನಾಗಿ ಬಂದಿದೆ. ಈ ಸಲ ತುಂಬ ಅದು ಒಂದು ಹೋಪ್ಫುಲ್ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ. ಬಿ ಜೆ ಪಿಗೆ ಚೆನ್ನಾಗಿದೆ. ನಾವು ಬಿ ಜೆ ಪಿಗೆ ಉಳಿಸ್ಕೊಂಡ್ರೆ ನಮ್ಮ ಪಕ್ಷವನ್ನು ಇಲ್ಲಿ ಕಟ್ಟೋಕ್ಕೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೀನಿ. ನೋಡೋಣ ಅವ್ರೇನು ಡಿಸೈಡ್ ಮಾಡ್ತಾರೆ ಏನು. ಅದು ಅದರ ನಾರ್ಮ್ಸ್ ಏನು ಅಂತ ನಾನು ಇನ್ನು ತಿಳ್ಕೊಬೇಕಾಗಿದೆ. ಅದು ಬಹುಶಃ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಹೌಸ್ನ ಡಿಸಾಲ್ವ್ ಮಾಡ್ತಾರೆ ಅಥವಾ ಅದರದ್ದು ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾರ್ಮ್ಸ್ ನನಗೆ ಗೊತ್ತಿಲ್ಲ. ಗೈಡ್ಲೈನ್ಸ್ ಪ್ರಕಾರ ನಾನು ಹೋಗ್ಬೇಕು. ಸ್ಥಳೀಯವಾಗಿ ಕೆಲವರು ಬಿಜೆಪಿಯವರು ಹೇಳುವಂಥದ್ದು, ಒಂದ್ ದಿವಸ ಪಕ್ಷದ ಕಚೇರಿಗೆ ಬರಲಿಲ್ಲ, ನಮ್ಮನ್ನ ಯಾರು ಕೂಡ ಸೇರಿಸ್ಕೊಳ್ಳಲಿಲ್ಲ, ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಿದ್ದಾರೆ. ನೋಡಿ, ಇದೆಲ್ಲ ನನ್ನ ಗಮನದಲ್ಲಿಲ್ಲ. ಅವರು ಅಲ್ಲಲ್ಲ, ಇದೆಲ್ಲ ತುಂಬ ಸಿಲ್ಲಿ ರೀಸನ್ಸ್ ಆಗಿ ನನಗೆ ಕಾಣ್ತಾ ಇದೆ. ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಾನು ಹೇಳಿದ್ದೀನಿ. ಇದನ್ನು